ಹೇ ಗಾಯ್ಸ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತೊಂದು ಚಾಲೆಂಜ್ ಜೊತೆಗೆ ಬಂದಿದ್ದೀವಿ. ಏನ್ ಚಾಲೆಂಜ್ ಅಂತಂದ್ರೆ, ನೀವು ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರಾ, ಬಟ್ ಆದ್ರೂ ಇನ್ನೊಂದ್ಸಲ ನಾವು ಹೇಳ್ತೀವಿ. ಹೇಳ್ರಪ್ಪ ಹೇಳ್ರ. ಏನ್ ಚಾಲೆಂಜ್ ಅಂತಂದ್ರೆ 100 ರೂಪೀಸ್ ಇದೆ ಇವಾಗ ನಮ್ಮಿಬ್ರ ಹತ್ರನೂ. ಎಸ್, ಶೋ 100 ರೂಪೀಸ್ ಅಲ್ಲಿ A to Z ಶಾಪಿಂಗ್ ಮಾಡ್ಬೇಕು. ಅದು ಒಂದ್ ಶಾಪ್ ಅಲ್ಲಿ 5 ಐಟಮ್ಸ್ ಮಾತ್ರ ತಗೋಬೇಕು. ಯಾರು ಜಾಸ್ತಿ ಐಟಮ್ಸ್ ನ ಪರ್ಚೇಸ್ ಮಾಡ್ತಾರೆ, ನಾವು ತಗೊಂಡಿರೋ ಐಟಮ್ಸ್ ಅವ್ರು ಕೊಟ್ಬಿಡ್ಬೇಕು. ಅವ್ರು ಎಲ್ಲ ಅವ್ರಿಗೆನೆ. ಜಾಸ್ತಿ ಅಂದ್ರೆ ಈ 100 ರೂಪೀಸ್ ಅಲ್ಲಿ A to Z ಐಟಮ್ಸ್ ಪರ್ಚೇಸ್ ಮಾಡಿ ಯಾರ ಹತ್ರ ಜಾಸ್ತಿ ದುಡ್ಡು ಮಿಕ್ಕಿರತ್ತೆ ಅವ್ರ ವಿನ್ನರ್. ಓಕೆ, ಜಾಸ್ತಿ ದುಡ್ಡು ಮಿಕ್ಕಿರುತ್ತೆ, ಖರ್ಚಾಗ್ಬಿಡುತ್ತಲ್ಲ. ಅದೇ ಚಾಲೆಂಜ್. ಈ 100 ರೂಪೀಸ್ ವಿತ್ ಇನ್ ಬಜೆಟ್. ಈ 100 ರೂಪೀಸ್ ಅಲ್ಲೂ ಮಿಕ್ಕಿಸ್ಬೇಕು. 100 ರೂಪೀಸ್ ಅಲ್ಲೂ ಮಿಕ್ಕಿಸ್ಬೇಕು, ಐಟಮ್ಸ್ ಜಾಸ್ತಿ ಪರ್ಚೇಸ್ ಮಾಡಬೇಕು. ಅದು ಫ್ಯಾಕ್ಟ್. ನಡೀರಿ ಹೋಗೋಣ. ಇವತ್ತು ಒಂದು ಚಾಲೆಂಜ್ ಮಾಡೋಣ. ಎಂಜಾಯ್ ಮಾಡಿ, ಬ್ಲಾಗ್ ಎಂಜಾಯ್ ಮಾಡಿ. ಹೆಂಗಿದ್ರು ನಾನೇ ವಿನ್ ಆಗೋದು. ಇಲ್ಲ ಅವಳಿಗೆ ಏನೇನ್ ಐಟಮ್ಸ್ ಇದೆ ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಏನೇನ್ ಐಟಮ್ಸ್ 100 ರೂಪೀಸ್ ನಲ್ಲಿ 100 ರೂಪೀಸ್ ಒಳಗೆ A to Z ಇಂದ ಐಟಮ್ಸ್ ತರಬೇಕು. A to Z ಇಂದನಾ? A to Z ಹೋಗ್ಲೇ ಚಾಲೆಂಜ್ ಚೇಂಜ್ ಮಾಡಿದ್ವಿ. 100 ರೂಪಾಯಿ ಒಳಗೆ. ಆಮೇಲೆ ಒಂದೇ ಅಂಗಡಿಲಿ 5 ಐಟಮ್ ಮಾತ್ರ ತಗೋಬೇಕು. ಅದಕ್ಕಿಂತ ಜಾಸ್ತಿ ತಗೊಳಂಗಿಲ್ಲ. ಇನ್ ಬೇರೆ ಅಂಗಡಿಗೆ ಅಣ್ಣ, ಈ ನನ್ನ ಮಕ್ಕಳು ಒಂದೊಂದಲ್ಲ ಅಂಗಡಿ ಸರ್ವೆ ಮಾಡ್ಕೋತೀವಿ ಬಾಯ್. ಅಷ್ಟು ಶಾಪಿಂಗ್ ಮಾಡ್ತಿರೋದು ನಾನೇ. ಫಸ್ಟ್ ನನ್ನಿಂದಾನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ಗೆ ಏನ್ ಹೇಳೋದಾದ್ರು ನೀಟಾಗಿ ಹೇಳು. ಕ್ಯಾಪ್ಚರ್ ಮಾಡ್ತಿದ್ದೀನಿ. ಯಾವ ಕಡೆ ಕ್ಯಾಪ್ಚರ್ ಮಾಡ್ತಿದೀಯ? ಜೈ ಮಹಾಕಾಳ್. ಇವಳ ಮೈ ಮೇಲೆ ಧ್ರುವಂತ ಬಂದ್ಬಿಟ್ಟು ನನ್ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತೀನಿ ಅಂತಾನೆ. ಫಸ್ಟ್ ಏನ್ ತಗೋಬೇಕಂತಾನೆ ಗೊತ್ತಾಯ್ತಿಲ್ಲ ಕಣೆ. ನೋಡು, ತಲೆ ಓಡ್ಸು. ಇಲ್ಲ, ಪ್ರೀತುನೇ ಫಸ್ಟ್ ಸ್ಟಾರ್ಟ್ ಮಾಡ್ಲಿ. ಹೌದಾ? ಬೇಡ, ಕರೆಕ್ಟ್ ಆಗಿ ಒಂದ್ ಡಿಸೈಡ್ ಬಮ್ಮ. ಒಂದ್ ಡಿಸಿಷನ್ ತಗೋಮ್ಮ. ಏನ್ ಮಾಡ್ಲಿ? ಸರಿ, ನಾನೇ ತಗೋತೀನಿ. ಒಂದ್ ಶಾಪಲ್ಲಿ 5 ಅಲ್ವಾ? 5ಕ್ಕಿಂತ ಕಮ್ಮಿನೂ ತಗೋಬೋದಾ? ಓಕೆ, ಆಯ್ತು. ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ 5. ಮಿನಿಮಮ್ ಎಷ್ಟಾದ್ರು. ಮಿನಿಮಮ್ ಶಾಪು ನನಗೆ ಗೊತ್ತಿಲ್ಲ. ನಾನು ಏನ್ ತಗೋತೀನಿ ಅಂತಾನೆ ನಂಗೆ ಐಡಿಯಾ ಇಲ್ಲ. ಇವಳು ನೋಡ್ಕೊಳಂಗಿಲ್ಲ. ಯಾರಿಗ್ ಬೇಕು ನಿನ್ ಋಣ? ಹಿಡ್ಕೋ. ಇವಾಗ ಏನಂದ್ರೆ, ಇರು ಇನ್ನೊಂದ್ ಹೇಳ್ತೀನಿ. ನೀನ್ A to Z ಅಂದಾಗ ABCDEF ಈ ತರ ಅಂತ ಏನ್ ತಗೊಳಂಗಿಲ್ಲ. ನೀನ್ ರ್ಯಾಂಡಮ್. ಅದೇ ರ್ಯಾಂಡಮ್ ಆಗಿ ಒಟ್ನಲ್ಲಿ 5 ಐಟಮ್ಸ್ ಅಷ್ಟೇ ಒಂದ್ ಶಾಪ್ ಅಲ್ಲಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಟು ಯು ಟು. ಬ್ರೂ ಕೊಡಿ, ಮತ್ತೆ ಒಂದು ಸನ್ರೈಸ್ ಕೊಡಿ. ಆಮೇಲೆ ಒಂದು ಸನ್ರೈಸು ಕೊಡಿ. ಒಂದು 10 ರೂಪಾಯಿ ಇದೆಯಾ? ಕೊಡಿ. ಎ ಇಂದ ಯಾವ್ದಾದ್ರು ಪ್ರಾಡಕ್ಟ್ ಇದೆಯಾ? ಎ ಇಂದ ಆಲ್ಫಾಬೆಟ್ ಎ. ಆಲ್ಮಂಡ್. ಅಯ್ಯೋ, ಬಜೆಟ್ ಸ್ಮಾಲ್ ಬಜೆಟ್. ಆಲ್ಪನ್ ಲೀವ್ ಇದೆಯಾ? ಅದು ಕೊಡಿ. ಇನ್ನೊಂದ್ ಸ್ವಲ್ಪ ಕಿರ್ಚ್ಕೋ. ಸ್ಪೆಂಡಿಂಗ್ ಮೈ 100 ರೂಪೀಸ್ ಹಿಯರ್ ಫಸ್ಟ್ ಟೈಮ್ ಅಷ್ಟೇ.
ಸೊ ನಾನಿಲ್ಲಿ ಫಸ್ಟ್ ಟೈಮ್ ಫಸ್ಟ್ ಶಾಪಲ್ಲಿ 19 ರೂಪೀಸ್ ಸ್ಪೆಂಡ್ ಮಾಡಿದ್ದೀನಿ. ಇನ್ನು ಮಿಕ್ಕಿದೆ ನನ್ನ ಹತ್ರ ದುಡ್ಡು. ಇಲ್ಲಿ 4 ಐಟಮ್ಸ್ನ ಪರ್ಚೇಸ್ ಮಾಡಿದೆ. ಅವಳಲ್ಲಿ ನಿಂತಿದ್ದಾಳೆ. ಸೊ ಬನ್ನಿ ಹೋಗೋಣ. ಫಸ್ಟ್ ಶಾಪಿಂಗ್ ತಗೋತಾಳಂತ ಇಲ್ಲೇ ಹೋಗು, ತಗೊಳಂಗಿದ್ರೆ ತಗೋ. ಇಲ್ಲ, ನೆಕ್ಸ್ಟ್ ಬರ್ತೇನೆ. ನೆಕ್ಸ್ಟ್ ಬರ್ತೀಯಾ? ಅವಳು ಮುಗ್ದೋಗ್ಲಿ ಈಗ. ಇದು ಫಸ್ಟ್ ಶಾಪ್ ಮುಗಿತು, ಫಸ್ಟ್ ಶಾಪಲ್ಲಿ. ಈಗ ನೆಕ್ಸ್ಟ್ ಹೋಗ್ತಿದೀವಿ. ಯಾವ ಪ್ರಾವಿಷನ್ ಸ್ಟೋರ್? ಏನ್ ಮಾಡಿದ್ರೆ ನನ್ನ ವಿನ್ ಮಾಡಕ್ ಆಗಲ್ಲಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಜನ ಇಂಥ ಭ್ರಮೇಲ್ ಬದುಕ್ತಾರೆ. ನಾನೇ ವಿನ್ ಆಗೋದು. ನಾಟ್ ಓನ್ಲಿ ಮೆಡಿಕಲ್, ನಾಟ್ ಓನ್ಲಿ ಬಟ್ಟೆ ಅಂಗಡಿಗೆ ಹೋಗ್ಬೋದು. ಓಕೆ, ಆಮೇಲೆ ಅಷ್ಟೇ. 100 ರೂಪಾಯಿ ಬಟ್ಟೆ ಅಂಗಡಿಗೆ ಹೊಟ್ಟೋಗ್ಬಿಟ್ರೆ ನಾನು ನಿನ್ ಮಾತ್ ಕೇಳ್ಕೊಂಡು ನಾಚಿಕೆ ಆಗ್ಬಿಡುತ್ತೆ ನನ್ಗೆ. ತಲೆ ಕೆಡ್ತಾ ಇದೆ ಗೈಸ್, ತಲೆ ಅಂತೂ. ಬ್ರೇನ್ ಇಸ್ ನಾಟ್ ಬ್ರೇನಿಂಗ್ ಇವತ್ತು ನನ್ಗೆ. ಅಮಿಗೋ ಸೂಪರ್ ಮಾರ್ಕೆಟ್. ಅಮಿಗೋಲಿ ನಿಂಗೆ ಕಷ್ಟ ಬೇಡವಾ? ನನ್ನ ಇಷ್ಟ ಕಣಮ್ಮ ಸೆಲೆಕ್ಟ್ ಮಾಡೋದು. ಹೋಗ್ತೀಯಾ? ಅಲ್ಲಿ ನಿಂಗೆ 1 ರೂಪಾಯಿ 2 ರೂಪಾಯಿಗೆ ಏನ್ ಸಿಗುತ್ತೆ? ಬೇಡ ಬೇಡ. ಇವತ್ತು ಆಲ್ಮೋಸ್ಟ್ ಎಲ್ಲ ಅಂಗಡಿ ಕ್ಲೋಸ್ ಆಗೋಗೋಯ್ತಲ್ಲ ಸಂಡೇ ಅಂತ. ಅದೇ ಕೈ ನೋವು ಬರುತ್ತೆ ಗೈಸ್ ನಂಗಂತೂ. ಹಿಂಗೆ ಇಟ್ಕೊಂಡು ನೋಡು, ಇದು ತಗೊಂಡ್ಬಿಡು ಟೆಂಪರ್ ಗ್ಲಾಸ್. 100 ರೂಪಾಯಿಗೆ ಮುಗ್ದೋಗುತ್ತೆ. ನೀನೇನ್ ಐಡಿಯಾ ಕೊಡ್ತಿದ್ಯಾ ನನ್ಗೆ? ನಂಗೆ ಗೊತ್ತಿಲ್ಲ. ನಿಂಗೋಸ್ಕರ ಫ್ರೀ ಆಗಿರ್ಲಿ ಅಂತ ಇದು ಕರ್ಕೊಬತ್ತಾ ಇದೀನಿ. ಜಾಸ್ತಿ ಮಾತಾಡ್ಬೇಡ. ಅಯ್ಯೋ, ಶಾಪ್ಗೆ ಹೋಗ್ತಾ ಇದ್ದಾಳೆ. ಕಾಫಿ ಕಾರ್ನ್ ಕೊಡಿ, ಜೆಲ್ಲಿನೂ ಕೊಡಿ, ಸೆಂಟರ್ ಫ್ರೆಶ್ ಬೇಡ, ಹ್ಯಾಪಿ ಡೆಂಟ್ ಕೊಡಿ. ಇದು ಅದು ಕೊಡಿ, ಜೆಲ್ಲಿನೂ ಕೊಡಿ, ಹ್ಯಾಪಿ ಡೆಂಟ್ ಕೊಡಿ. ಕುರ್ಕುರೆ ಇದೆಯಾ? ಯಾವ್ದಿದೆ? ಒಂದು ನಿಮಿಷ ನಾನು ಬರ್ತೀನಿ. ಫುಲ್ ಮೇಲೆ ಕೆಳಗೆ ಎಲ್ಲ ನೋಡ್ಕೊಂಡು ಸರ್ಚ್ ಮಾಡ್ತಾ ಇದ್ದಾಳೆ. ಏನೇನು ತಗೋತಾಳೆ ನೋಡೋಣ. ಅದೇ ಕೊಡಿ, ತೋರಿಸ್ತೀನಿ ಅವ್ರಿಗೆ ಪರ್ಚೇಸ್ ಮಾಡ್ತಿರೋದೆಲ್ಲ. ಸರಿ, ಅಲ್ಲಿ 15 ರೂಪೀಸ್ ಸ್ಪೆಂಡ್ ಮಾಡಿದ್ದೀನಿ ನಾನು. 19.15 ಇನ್ನ ಇದೆ ನನ್ನ ಹತ್ರ. ಕವರ್ ಇಲ್ವಂತೆ ಗಾಯ್ಸಲ್ಲಿ. ನನ್ನ ಕವರ್ನ ಎತ್ಕೊಳಕ್ ಹೋಯ್ತಿದ್ದೀನಿ. ಕಳ್ಳಿ ಥರ ನೋಡಿಲ್ಲ ತಾನೇ ನೀನು? ಇಲ್ಲಪ್ಪ, ತೊಗೊಂಡಿದ್ದೀನಿ. ಇದನ್ನ ಮತ್ತೆ ಕವರಲ್ಲಿ ಹಾಕೊಂಡು ಹೋಗ್ತಿದ್ದೀನಿ. ಡಿಫ್ರೆಂಟ್ ಕವರ್ ಸಿಕ್ಬಿಟ್ಟಿದೆ ಗಾಯ್ಸ್. ಇವಳೆಲ್ಲ ನೋಡ್ಕೊತಾವಳೆ ಅಂತ ನಂಗೆ ಅನ್ನಿಸ್ತಾ ಇದೆ ಯಾಕೋ. ಆದ್ರೆ ಹೊಸ್ಕೊಂಡು ಮಾಡ್ತೀವಿ. ಪಾಪ ನಿಯತ್ತಾಗಿ ಆಗ್ತಿದೆ ಹುಡುಗಿ ಇದು. ಇವಾಗ ಅವಳ ಹತ್ರ ಎಷ್ಟು ದುಡ್ಡು ಮಿಕ್ಕಿದೆ ಕೇಳೋಣ ಫ್ರೆಂಡ್ಸ್. ಯಾಕೆ ಹೇಳ್ಬೇಕು? ಇಲ್ಲ, ಅವಾಗ ತೋರಿಸ್ಬೇಕಾಗ ನಿನ್ ಎಕ್ಸ್ಪೀರಿಯನ್ಸ್ ಹೇಳು. 2 ಶಾಪ್ ಆಯ್ತು. 2 ಶಾಪಲ್ಲೇನೆ ನಂಗೆ ತಲೆ ಕೆಡ್ತಾ ಇದೆ. ಏನ್ ತಗೋಬೇಕಂತಾನೆ ಗೊತ್ತಾಗ್ತಿಲ್ಲ. ಇನ್ನೊಂದೇನಂದ್ರೆ ಎಲ್ಲ ರಿಪೀಟೆಡ್ ಆಲ್ಫಾಬೆಟ್ಸ್ ಸಿಗ್ತಾ ಇದೆ ನನಗೆ. ಏನ್ ಮಾಡೋದು ಗೊತ್ತಾಯ್ತಿಲ್ಲ. ಬಟ್ ಆದ್ರೂ ಏನೋ ಕಷ್ಟಪಟ್ಟು ಮಾಡ್ತಿದ್ದೀನಿ. ಎಷ್ಟು ಸ್ಪೆಂಡ್ ಮಾಡಿದೀನಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ ಅಲ್ಲಿ. ಇವಾಗ ಎಷ್ಟಿದೆ ಅಂತ ಹೇಳ್ಬೇಕಾ? ಬೇಡ ಬೇಡವಾ? ಸರಿ. ಆದ್ರೆ ನನ್ನ ಹತ್ರ ಇನ್ನೂ ಇಷ್ಟಿದೆ ದುಡ್ಡು ಗೈಸ್. ಓಕೆ, ಭಯ ಆಗ್ತಿದ್ಯಾ ನಿಮ್ಗೆ? ಐಡಿಯಾ ಬಂದ್ಬಿಟ್ಟೈತೆ ನಿಮ್ಗೆ ಗೈಸ್. ಏನಂದ್ರೆ ನಾನು ರೀಕಾಲ್ ಮಾಡ್ತೀನಿ ಏನೇನ್ ತಗೋಬಹುದು. ಇವಳಿಗೆ ಟೈಮ್ ಸಿಕ್ಬಿಟ್ಟೈತೆ. ನನ್ಗಂತೂ ಟೈಮ್ ಸಿಕ್ಕಿಲ್ಲ. ಇವಳಿಗೆ ಏನೇನ್ ತಗೋಬಹುದು ಅಂತ ಗೊತ್ತಾಯ್ತೈತೆ. ಓಕೆ, ನಾನ್ ಹೋಗ್ತಿದ್ದೀನಿ, ಅವಳು ಇಲ್ಲಿರ್ತಾಳೆ. ಸೊ ಏನ್ ತಗೊಳ್ಳೋಣ ಅಂದ್ರೆ ಹೋಗ್ತಿದ್ದಾಳೆ ಇವಳು. ನಾನ್ ತಗೊಂಡಿದ್ದ ಅಂಗಡಿಲೇ ತಗೊಳಕ್ ಹೋಗ್ತಿದ್ದಾಳೆ. ಗೊತ್ತಿರಪ್ಪ ಯಾರು ವಿನ್ ಆಗ್ತೀವಿ. ಒಂದು ಡವ್, ಒಂದು ಹೆಡ್ ಅಂಡ್ ಶೋಲ್ಡರ್, ಒಂದು. ಎಷ್ಟು ಐಟಮ್ ಆಯ್ತು?
ಈ ವಾಟಿಕಾ ಇದೆಯಲ್ಲ ಅದು. ನನ್ ಕಾಲ್ ಏಟಾಗಿದ್ರುನುವೆ ಒಳ್ಳೆಯವರು ಬರೀ 7 rupees ತಗೊಂಡ್ರು ಚೇಂಜ್ ಕೊಡ್ತಾ ಇದಾರೆ. ಥ್ಯಾಂಕ್ಸ್ ಅಣ್ಣ. ನಮ್ದು ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಪ್ರಕೃತಿ ಕ್ಷೀರಸಾಗರ್ ಅಂತ. ಆಲ್ ದ ಬೆಸ್ಟ್ ಹೇಳ್ಬಿಡಿ ಗೈಸ್. ಇವಳು ನೋಡಿ ಚೇಂಜ್ ಇಸ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ಇವಳು ಪ್ರಮೋಷನ್ ಬೇರೆ ಮಾಡ್ತಿದ್ದಾಳೆ, ನನಗೆ ಕೇಳಿಸ್ತಿದೆ. ಗೈಸ್ ನಂದಾಯ್ತು. ಸೊ ಇವಾಗ ನೆಕ್ಸ್ಟ್ ಅಂಗಡಿಗೆ ಹೋಗೋಣ. ಅಲ್ಲಿ ಒಂಚೂರು ಪ್ರಮೋಷನ್ ಮಾಡ್ಕೊಂಡೆ. ಕವರೇ ಇಲ್ಲ ಏನೂ ಇಲ್ಲ. ನಮ್ದು ಹಂಗೆ ಹೆಂಗೆ ಗೊತ್ತಲ್ಲ, ವಾ ನಮ್ದು ಹಂಗೆ. ಜೋಬಲೆ ತುಂಬ್ಕೊ. ಪ್ರಾಬ್ಲಮ್ ಏನಂದ್ರೆ ನಮ್ಮ ಏರಿಯಾದಲ್ಲಿ ಜಾಸ್ತಿ ಪ್ರಾವಿಷನ್ ಸ್ಟೋರ್ಸ್ ಇಲ್ಲ, ಅದೇ ಪ್ರಾಬ್ಲಮ್. ಅದಕ್ಕೆ ಕುವೆಂಪು ನಗರ್ ಬಮ್ಮ ಅಂದೆ. ಆಡ್ತಾಳೆ 11 ಗಂಟೆಗೆ ಹೇಳಿದಕ್ಕೆ ಎಷ್ಟ್ ಗಂಟೆಗೆ ಗೊತ್ತಾ ಗೈಸ್ ರೆಡಿ ಆಗಿರೋದವಳು? 2 ಗಂಟೆಗೆ ನಾವ್ ಮನೆ ಬಿಟ್ಟಿದ್ವು. ನಾನ್ 11 ಗಂಟೆಗೆ ಹೇಳಿ ಇವಳು ಲೇಟ್ ಅಂತ ಗೊತ್ತಾಗಿ 12:30ಗೆ ಶ್ರೀರಾಮ್ಪುರ ಇಂದ ಇಲ್ಲಿ ಬಂದ್ರು. ಅಕ್ಕ ರೆಡಿನೇ ಆಗಿಲ್ಲ. ಏನಂದ್ರೆ ಇವತ್ ಸಂಡೇ ಅಲ್ವಾ, ಸ್ವಲ್ಪ ಲೇಟ್ ಆಗಿ ಎದ್ದೇಳ್ಬೇಕು. ಬೇಗ ಎದ್ಬಿಟ್ರೆ ಸಂಡೇ ಸಂಡೇ ಅಂತಾನೆ ಅನ್ಸ್ಕೊಳಲ್ಲ. ಪ್ರಾವಿಷನ್ ಸ್ಟೋರ್ಸ್ ಇಲ್ಲ, ಇಲ್ಲಿದೆ ಒಂದು. ಲಿಟ್ರಲಿ ಒಂದು ಪ್ರಾವಿಷನ್ ಸ್ಟೋರ್ ಓಪನ್ ಇಲ್ಲ, ಓಪನ್ ಇಲ್ಲ, ಇಲ್ಲವೂ ಇಲ್ಲ. ಫೈನಲಿ ಒಂದು ಸಿಕ್ತು. ಜೂಮ್ 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 ಸಹರ ನಾನೇ ಹೋಗ. ಫೋನ್ ಬೇಕಾ? ಬೇಡ ಮಾಡ್ಕೊ. ನನ್ ಕವರ್ ಕೊಡಪ್ಪ, ನನ್ ಕವರ್. ನಾನು ಐಟಮ್ ನೋಡ್ತಿದ್ದೀನಿ ಅಷ್ಟೇ, ನಿನ್ನ ನೋಡ್ಕೋಬೇಡ ಅಷ್ಟೇ. ಅಂಕಲ್ ಹೆಲ್ಪ್ ತಗೋತಿದ್ದೀನಿ ನಾನು. ಒಂದು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಈ ಹುಡುಗ ಹೋಗ್ತಿದ್ದಾನೆ ಊರು ಬಿಟ್ಟು. ಸಚಿನ್ ಬಾಯ್ ಬಾಯ್ ಹೇಳು. ಬಾಯ್ ಹೋಗೋಣ. ನಾನ್ ತಗೋತೀನಿ. ಇವಳು ತಗೋತಿದ್ದಾಳೆ ಇವಾಗ. ಕೊಡು. ನಾನು ಇಲ್ಲಿ ದೂರ ನಿಂತ್ಕೋತೀನಿ. ಇದು ಕಾರ್ತಿಕ ಸಂಪರ್ಕ ಕೇಳಿಲ್ಲ. ಬ್ರೈನ್ ಸ್ಟ್ರೋಮಿಂಗ್ ಮಾಡೋದು ಸಾಕಾಗಿತ್ತು. ಈ ಶಾಪ್ ಅಲ್ಲಿ 22 ರೂಪೀಸ್ ಅಲ್ಲ ನೋಡ್ತೀನಿ. ಫಸ್ಟ್ ಶಾಪ್ ಅಲ್ಲಿ 19 ರೂಪೀಸು, ಇನ್ನೊಂದು ಶಾಪ್ ಅಲ್ಲಿ 15 ರೂಪೀಸು, ಇನ್ನೊಂದು ಶಾಪ್ ಅಲ್ಲಿ 22 ರೂಪೀಸ್. ನನ್ನ ಹತ್ರ ಇವಾಗ ಜಸ್ಟ್ 44 ರೂಪೀಸ್ ಜೆಮ್ಸ್ ಕೊಟ್ಬಿಡಿ. 44 ರೂಪೀಸ್ ಅಲ್ಲಿ ಏನ್ ತಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ ನಾನು ಒಂದು 18 ಐಟಮ್ಸ್ ಅಂತೂ ತಗೊಬಿಡ್ತೀನಿ ಆಲ್ರೆಡಿ. ಇನ್ನು ಮಿಕ್ಕಿ ತಗೋಬೇಕು. ಲೆಟ್ಸ್ ಗೋ. ಪಾಕೆಟ್ ಬ್ಯಾಗ ಎಲ್ಲ ಪಾಕೆಟ್ ಒಳಗೆ ತುಂಬ್ಕೊಬತ್ತವಳೆ. ಬ್ರೈನ್ ಸ್ಟ್ರೋಮಿಂಗ್ ಮಾಡ್ಬೇಕು ಗೈಸ್. ನಂದಂತೂ ಬ್ರೈನ್. ನಂದಿದು 4th ಶಾಪ್. ಅಯ್ಯೋ ಗೊತ್ತಿಲ್ಲ ಅದೇನ್ ಸಿಗುತ್ತಾ. ಸೊ ಗೈಸ್ ನೆಕ್ಸ್ಟ್ ಐಟಮ್ಸ್ ತಗೊಳಕ್ ಬಂದಿದೀನಿ. ನಾನು ಯೋಚನೆ ಮಾಡ್ತಿರ್ತೀನಿ ಇವಾಗ ಏನ್ ತಗೋಬೇಕು ಅಂತ. ಹಾ ನಾನು ಯೋಚನೆ ಮಾಡ್ತಿರ್ತೀನಿ ಇವಾಗ ಏನ್ ತಗೋಬೇಕಂತ. ಗಾಯ್ಸ್ ನಿಜವಾಗ್ಲೂ ಸಖತ್ ಸುಸ್ತಾಗ್ತಿದೆ ನಂಗಂತೂ. ನಾ ಎಷ್ಟೊಂದು ಐಟಮ್ಸ್ ಪರ್ಚೇಸ್ ಮಾಡಬೇಕು. ಎಷ್ಟು ಪರ್ಚೇಸ್ ಮಾಡಿದ್ದೀರಾ ನೀವು ಇವಾಗ? ನಾನು 1 2 3 4 5 6 7 ನಾನು 8 ನೋಡ್ಕೋತೀನಿ. 9 ನಾನು ತುಂಬಾ ಒಳ್ಳೆ 10 11 12 13 14 ಆಯ್ತು ಗೈಸ್. ನಿಂದು? ನಂದು 13 14 15 16 ಆಗಿದೆ ನಂದು. ಇನ್ 10. ನನ್ನ ಹತ್ರ ದುಡ್ಡೇ ಇಲ್ಲ ತಗೊಳಕ್ಕೆ, ಅದ್ ಗೊತ್ತಾ? ಹೌದಾ? ಕಮ್ಮಿ ದುಡ್ಡಿದೆ ನನ್ನ ಹತ್ರ. ಎಷ್ಟಿದೆ ಅಂತ ಹೇಳಕ್ಕಾಗಲ್ಲ, ಬಟ್ ಕಮ್ಮಿ ದುಡ್ಡಿದೆ. ಅದೇನ್ ತಗೋತೀನೋ ನಂಗೆ ಗೊತ್ತಿಲ್ಲ. ನೋಡೋಣ ಫ್ರೆಂಡ್ಸ್. ಗಂಟೆ ಆಯ್ತು ಗೈಸ್. ನಾವು ಬಂದಿದ್ದು ಎಷ್ಟು ಗಂಟೆಗೆ? 140 ಹಂಗ್ ಬಂದಿದ್ ನಾವು. ಇನ್ನ ಹುಡುಕ್ತಾನೆ ಇದೀವಿ. ಇಲ್ಲಿ ತಗೋ, ಲೆಫ್ಟ್ ತಗೋದ್ರೆ ನಾನು ಎಲ್ಲಿಂದ ತಗೊಳ್ಳಿ? ಆಲ್ರೆಡಿ ಆ ಪ್ಲೇಸ್ ಇಂದ ಬಂದ್ಬಿಟ್ಟಿರ್ತೀನಿ. ತಗೊಳಕ್ಕಾಗಲ್ಲ, ಹೋಗ್ಬೇಕು. ಬಾರಿ ಪಟ್ಟಂತ ಹಿಂಗ್ ಮೀಮ್ ಹಾಕೋಲಿ.
ರೈಟಾ? ಲಾಸ್ಟ್ ಪ್ರಾವಿಷನ್ ಸ್ಟೋರು ನಮ್ಮ ಮನೆ ಹತ್ರ ಇರೋದು. ಇದು ಸಿಕ್ಕಿದ್ರೆ ಎಲ್ಲ ಸಿಕ್ದಂಗೆ ಪ್ರೀತು, ಇಲ್ಲ ಅಂದ್ರೆ ಟಾಟಾ ಬಾಯ್ ಬಾಯ್. ಇದು ಮನೆ ಕಡೆ ದಾರಿ. ಇದು ನಾವು ನನ್ನ ಹತ್ರ ಉಳಿದಿರೋದೇ 25 ರುಪೀಸ್. 25 ರುಪೀಸಲ್ಲಿ ಇನ್ನೂ ಎಷ್ಟು ಐಟಮ್ಸ್ ತಗೋಬೇಕು ಗೊತ್ತಾ ನಾನು? ಗೊತ್ತಿಲ್ಲ ಅದೇನು ಮಾಡ್ತೀನೋ ಇವಾಗ. ದುಡ್ಡು ಉಳಿಸ್ಬೇಕಂತೆ, ಐಟಮ್ಸು ಪರ್ಚೇಸ್ ಮಾಡಬೇಕಂತೆ. ದುಡ್ಡು ಉಳಿಸಿ ಐಟಮ್ಸ್ ಜಾಸ್ತಿ 26 ಐಟಮ್ಸ್ನ ಪರ್ಚೇಸ್ ಮಾಡಿರೋರು ವಿನ್ ನಾವು. ಆದರೆ ನಾನು ದುಡ್ಡು ಉಳಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅವಳು ವಿನ್ ಆಗ್ತಾಳೆ ಅನ್ಸುತ್ತೆ. ಇಲ್ಲಿದ್ದಾಳೆ ಈ ಅಂತ ಅವಳೆ. ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ತುಂಬ ಲೇಟ್ ಆಗ್ತಿದೆ, ನಂಗೆ ಕಾಲು ತುಂಬ ನೋವ್ತಿದೆ. ಅದಕ್ಕೆ ಈಗ ಹೊಟ್ಟೆ ಹಶ್ವಾಗ್ತಿದೆ ಗಾಯ್. 3:15 ನಾನು 3:20ಗೆ ಟೈಮರ್ ಇಡ್ತೀನಿ. ಅಂದರೆ ಎಷ್ಟು ಮಿನಿಟ್ಸ್ ಬೇಕು ಪ್ರೀತು? ಇನ್ನು ಆಯ್ತು ಸಾಕು. ಸಾಕಾ? Okay. ಹೇಳು. ಓಕೆ. ನಾನೊಂದು 5 ಮಿನಿಟ್ಸ್ ಟೈಮರ್ ಇಡ್ತೀನಿ. ಅದಾದಮೇಲೆ ಆ 5 ಮಿನಿಟ್ಸ್ ಟೈಮರಲ್ಲಿ ತಗೊಂಡಂಗೆ ಅಷ್ಟೆ. ಎಸ್, ಚಾಲೆಂಜಲ್ಲಿ ಸ್ವಲ್ಪ ಚೇಂಜಸ್, ಯಾಕಂದರೆ ಕಾಲು ತುಂಬ ನೋವ್ತಿದೆ ನನಗೆ. ಬಿಲ್ ಹಾಕ್ಸಿಲ್ವಾ? ಇಲ್ಲ ಇಲ್ಲಿ 19 ರುಪೀಸ್ ಮತ್ತೆ ಸ್ಪೆಂಡ್ ಮಾಡಿದೆ ನಾನು. ಇನ್ನು ನನ್ನ ಹತ್ರ ಉಳಿದಿರೋದು 6 ರೂಪಾಯಿ ಅಷ್ಟೇ. 6 ರುಪೀಸ್ ನಾನು 4 ಐಟಮ್ಸ್ ತಗೋಬೇಕು, ಬಟ್ 4 ಐಟಮ್ಸ್ ಏನು ಬರಲ್ಲ 6 ರುಪೀಸಲ್ಲಿ. ಇಷ್ಟೇ ತಗೊಂಡು ಹೋಗ್ತೀವಿ. ಕಾಲು ಬೇರೆ ನೋಡ್ತಿದೆ. ಸೊ ಯಾ, ಅವಳೇನು ತಗೋದಿದ್ದಾರೋ ಗೊತ್ತಿಲ್ಲ. ಅವಳೇ ನನ್ನ ಪ್ರಕಾರ ಪ್ರೀತಿನೇ ವಿನ್ ಆಗಿರೋದು ಅನಿಸ್ತಿದೆ ನನಗೆ. ಯಾಕಂದರೆ ಅವಳು ಸ್ವಲ್ಪ ಎಲ್ಲ ರಿಸರ್ಚ್ ಮಾಡ್ಕೊಂಡು ಬಂದಿದ್ದಾಳೆ ಅನ್ನೋ ಡೌಟ್ ನನಗೆ. ಇನ್ನೊಂದು ತಗೋಬೇಕು. ಯಪ್ಪ, A to Z ಎಲ್ಲ ಮಾಡ್ಬಿಟ್ಟಾ? ಇಲ್ಲ ಮತ್ತೆ ಕೇಳ್ತಿದ್ದಾರೆ ಮತ್ತೆ ಅದೇ ಅಂಗಡಿಗೆ ಬಂದ್ವಿ ಇವಳೇನೋ ತಗೋಬೇಕು ಅಂತಂದು. ಯಾರು ಪಾಸ್ ಆಗಿದ್ದು ಅಂತ ಕೇಳ್ತಾರೆ ಅಂಕಲ್. ಅದಕ್ಕೆ ಗೊತ್ತಿಲ್ಲ ಅಂಕಲ್, ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬೇಕು ಇವಾಗ ಅಂತಂದ್ರೆ. ಮುಗೀತಪ್ಪ ದೇವ್ರೆ, ಮನೆಗೆ ಹೋಗಿ ಪ್ರೀತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ಸರಿ, ಇವಾಗ ಎಲ್ಲ ತಗೋ ಬಂದಿದೀವಿ. ಯಾರು ವಿನ್ ಆದ್ರು ಅಂತ ಹೇಳು ನೋಡೋಣ. ಯಾರು ವಿನ್ ಆಗಿರ್ಬೋದು? ನನಗೆ 100% ಪ್ರೀತುನೇ. ಹಿಂಗೆ ಈ ತರ ಎಲ್ಲ ಅವಮಾನ ಮಾಡ್ಬಾರ್ದು. ಯಾರು ವಿನ್ ಆಗಿರ್ಬೋದು? ಪ್ರೀತುನೇ. ಯಾಕಂದ್ರೆ ನೀನು ಅಂಗಡಿಗೆಲ್ಲ ಜಾಸ್ತಿ ಹೋಗಲ್ಲ, ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ನಿನಗೆ. ಸೊ ಹಾಗಾಗಿ ಪ್ರೀತು ಆದ್ರೆ ಹೋಗ್ತಿರ್ತಾಳೆ, ಅವಳಿಗೆಲ್ಲ ಗೊತ್ತಿರ್ತದೆ. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳು. ಸೊ ಅದಕ್ಕೆ ನೀನಂತೂ ವಿನ್ ಆಗಿರಕ್ ಚಾನ್ಸೇ ಇಲ್ಲ. ನಿನಗೆ ಯಾವ್ದು ಏನು ಎಷ್ಟು ಗೊತ್ತಿಲ್ಲ. ನೋಡೋಣ ಫ್ರೆಂಡ್ಸ್, ಹೇಳಕ್ಕಾಗಲ್ಲ. ಮಿಕ್ಕಿದೆ ಅಂತಿಲ್ಲು. ನನ್ನ ಹತ್ರ ದುಡ್ಡು ಮಿಕ್ಕಿಲ್ಲ, ಬಟ್ ಐಟಮ್ಸ್ ಎಲ್ಲ ಕವರ್ ಮಾಡಿದೆ. ನನ್ನ ಹತ್ರ ಮಿಕ್ಕಿರೋ ದುಡ್ಡಲ್ಲಿ ಏನು ಸಿಗಲ್ಲ. ಅಯ್ಯಪ್ಪ, ನನ್ಗಂತೂ ಸುಸ್ತಾಗೋಯ್ತು. ಫಸ್ಟ್ ಆಗಿ ಸುಸ್ತಾಯ್ತು. ಕಾಲು ಲೇಟಾಗಿರೋದ್ರಿಂದ ಫುಲ್ ತಿರುಗ್ಬೇಕಲ್ವಾ, ಎಲ್ಲ ಅಂಗಡಿಗೂ ಹೋಗ್ಬೇಕು. ಆದ್ರೆ ಫಸ್ಟ್ ಟೈಮು 26 ಐಟಮ್ಸ್ ಏನ್ ತಗೋಬೇಕು ಅನ್ನೋದು ಫುಲ್ ತಲೆ ಕೆಟ್ಟೋಯ್ತು. ಬ್ರೇನ್ ವಾಸ್ ನಾಟ್ ಬ್ರೇನಿಂಗ್ ಓನ್ಲಿ. ಅದಕ್ಕೆ ಪರವಾಗಿಲ್ಲ, ಏನೋ ಟ್ರೈ ಮಾಡಿ ತಗೊಂಡಿದ್ದೀನಿ. ಅಂದ್ರೂ ನಾನು ಸುಮಾರು ಐಟಮ್ ತಗೊಳಕ್ಕಾಗಲಿಲ್ಲ, ದುಡ್ಡು ಶಾರ್ಟೇಜ್ ಆಗೋಯ್ತು. ಇವತ್ತೇನು ಒಂದು ಅರ್ಥ ಆಯ್ತು ಅಂತಂದ್ರೆ, ದುಡ್ಡಿಗೆ ಎಷ್ಟು ಬೆಲೆ ಇದೆ ಅನ್ನೋದು ಅರ್ಥ ಆಯ್ತು ನನಗೆ. ಅದೊಂದು ಅರ್ಥ ಆಯ್ತು ಗೈಸ್. ಒಂದೊಂದು ರೂಪಾಯಿನ ನಾವು ಹೆಂಗೆಂಗೋ ಖರ್ಚು ಮಾಡ್ತಿರ್ತೀವಿ, ಬಟ್ ಇವತ್ತು ಅರ್ಥ ಆಯ್ತು ಎಷ್ಟು ಕಷ್ಟ ಇದೆ ಅಂತ. ಪ್ರೀತುಗೆ ಏನನ್ನಿಸ್ತು ಕೇಳೋಣ ಬನ್ನಿ. ಅವ್ರು ಹೆಂಗನ್ನಿಸ್ತು? ಸಕ್ಕ ಟಯರ್ಡ್ ಆಯ್ತು. ಅಂದ್ರೆ ತಿಂಡಿ ತಿಂದೆ ಎಲ್ಲ ಬಂದಿದ್ಲಿ ಇವಳು. ಸೊ ಟಯರ್ಡ್ ಆಯ್ತು, ಬಟ್ ವರ್ತ್ ಇಟ್. ಎಲ್ಲ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ತಗೋಬೇಕು, ಏನ್ ಮಾಡ್ಬೇಕು ಅಂತ ಸಿಕ್ಕಾಬಿಡಲ್ಲ. ಸಖತ್ ಮಾಡಿದೀವಿ ಇವತ್ತು. ಕಾಲೇಜಲ್ಲಿ ಎಷ್ಟು ಮಾಡಿ ಅಂದ್ರೂ ಮಾಡಲಿಲ್ಲ. ಎಲ್ಲ ಚಾಟ್ ಜಿಪಿಟಿ ಇಲ್ಲ ಅಂತಂದ್ರೆ ಗೂಗಲ್ ಹೇಳ್ಕೊಡ್ತಿದ್ವಿ. ಚಾಟ್ ಜಿಪಿಟಿ ಯೂಸ್ ಮಾಡಿದೆ, ಗೂಗಲ್ ಯೂಸ್ ಮಾಡಿದೆ, ಜೆಮಿನಿ ಯೂಸ್ ಮಾಡಿದೆ, ಫೋನ್ ಯೂಸ್ ಮಾಡಿದೆ. ತಲೆ ಮಾತ್ರ ಉಪಯೋಗಿಸಿ ಇವತ್ತು ತಂದಿರೋದು, ಬಟ್ ಎಲ್ಲೂ ಚೀಟ್ ಮಾಡಿಲ್ಲ. ಆಲ್ಮೋಸ್ಟ್ 2.5 hours ಆಯ್ತು ನಾವು ಮನೆ ಬಿಟ್ಟು, ಎಲ್ಲೂ ಚೀಟ್ ಮಾಡಿಲ್ಲ. ಅದಂತೂ ನಿಜ. ಅಷ್ಟೇ, ನಂದಂತೂ 1 ರೂಪಾಯಿ ಮಿಕ್ಕಿಲ್ಲ ದುಡ್ಡು. ನನಗೆ ಬಿಟ್ಟಿದೆ. ಆಲ್ಮೋಸ್ಟ್ ಐಟಮ್ಸ್ ಕವರ್ ಮಾಡಿದ್ದೀನಿ. ನಾನು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಎಲ್ಲೋ ಒಂದೊಂದು ಐಟಮ್ಸ್ ತಗೊಂಡಿದ್ದೀನಿ ಅಂತ. ಐಟಮ್ಸ್ನೆಲ್ಲ ತಂದಿರೋದನ್ನ ನಾವು ಯಾರು ವಿನ್ ಆಗಿದ್ದಾರೆ ಅನ್ನೋದನ್ನ ಒಂದು ಡಿಕ್ಲರೇಷನ್ ಕೊಡ್ಬೇಕಲ್ವಾ? ನಾವ್ ಏನೇನ್ ಐಟಮ್ಸ್ ತಂದಿದೀವಿ ಅಂತ ನಿಮಗೆ ಗೊತ್ತಾಗ್ಬೇಕಲ್ವಾ? ಎಸ್, ಯಾರು ಮೇನ್ ಏನ್ ಗೊತ್ತಾ, ಐಟಮ್ಸ್ ತಂದಿದೆ ಯಾರು ವಿನ್ನರ್ ಅಂತ ಗೊತ್ತಾಗಬೇಕು. ಅದಕ್ಕೆ ಇವಾಗ ಎಲ್ಲಾನು ಡಿಸ್ಕ್ಲೋಸ್ ಮಾಡ್ತಿದೀವಿ, ಏನೇನ್ ಐಟಮ್ಸ್ ನ ತಗೊಂಡಿದೀವಿ ಇವಾಗ ಅಂತ. ಫಸ್ಟ್ ಏನಾದ್ರು ದುಡ್ಡು ಇನ್ ಕೇಸ್ ಮಿಕ್ಕಿದ್ರೆ ಅದನ್ನ ಹೇಳೋಣ. ನನ್ನ ಹತ್ರ 1 ರೂಪಾಯಿನೂ ಮಿಕ್ಕಿಲ್ಲ ಗೈಸ್. ನಾನೆಲ್ಲ ಖರ್ಚು ಮಾಡಿದೀನಿ. ಓಕೆ, ನಿನ್ನ ಹತ್ರ? ನನ್ನ ಹತ್ರ
ಇಲ್ಲೇ ಇಟ್ಟಿದ್ದೆ ಚೇಂಜ್ನ. ದುಡ್ಡೆಲ್ಲ ಮುಚ್ಕೊಂಡ್ ಬಂದಿದ್ದಾರೆ ಗಾಯ್ಸ್. ಟ್ಯಾನ್ 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 ಟ್ಯಾನ್. ಎಷ್ಟು? 6 rupees. ಓ 6 rupees. 6 rupees ಮಿಕ್ಸ್ ಇದೆ ಇನ್ನ. ಓಕೆ, ಇವಾಗ ಈ ತಂದಿರೋ ಐಟಮ್ ನ ರಿವೀಲ್ ಮಾಡೋ ಟೈಮ್. ಇದು ನಂದು. ನಂದು. ಎಸ್. ಎ ಇಂದ ಏನ್ ತಗೊಂಡೆ? ಇವಾಗ ಎ ಇಂದ ಕಟ್ ಮಾಡೋಣ. ನಾನು ಆಲ್ ರೌಂಡರ್ ಅಂತ ಒಂದು ಬಿಸ್ಕೆಟ್. ನಾನೇನ್ ತಗೊಂಡಿದ್ದೀನಿ ಅದು ಗೆಸ್ ಮಾಡು. ನೋಡ್ಬಾರ್ದು, ಗೆಸ್ ಮಾಡು. ಆಲ್ಪೆನ್ಲಿಬೆ. ದ ಓಜಿ ಆಲ್ಪೆನ್ಲಿಬೆ. ಎಲ್ಲರಿಗೂ ಇಷ್ಟ ಆಗುವ ಫೇವರೇಟ್ ಗೈಸ್. ಒನ್ ಐಟಮ್ ಚೆಕ್. ಎ ಚೆಕ್. ಇಬ್ರು ಡನ್. ಬಿ ಇನ್ನೊಂದು ಮೇನ್ ಹೇಳಲೇ ಇಲ್ಲ. ಯಾರು ಜಾಸ್ತಿ ಐಟಮ್ಸ್ ಕವರ್ ಮಾಡಿರ್ತಾರೆ ಅದೇ 26 ಅಲ್ಲ ನಿಯರ್. ಅದೇ ನಿಯರೆಸ್ಟ್. ಈಗ ಇವಾಗ ಅನ್ಸಿರುತ್ತಲ್ವಾ, ಗೆದ್ರೆ ಏನ್ ಪ್ರೈಸ್, ಏನ್ ಮಾಡ್ತಾರೆ, ಏನ್ ಮಾಡ್ತೀವಿ ಗೊತ್ತಾ? ನಾವ್ ತಂದಿರೋ ಐಟಮ್ಸ್ ಗೆದ್ದವ್ರಿಗೆ ಕೊಡ್ಬೇಕು ಅಷ್ಟೇ. ಇವಾಗ ನಾನ್ ಏನ್ ತಂದೇನೋ ಕಂಪ್ಲೀಟ್ ಅವಳು ವಿನ್ ಆದ್ರೆ ಅವಳಿಗೆ. ಈಗ ನಾನ್ ತಂದಿರೋ ಐಟಮ್ಸ್ ಎಲ್ಲ ಅವಳು ವಿನ್ ಆದ್ರೆ ಅವಳಿಗೆ ಕೊಟ್ಬಿಡ್ಬೇಕು. ಅವಳ ಐಟಮ್ಸ್ ಅವಳಿಗೆನೆ, ನನ್ನ ಐಟಮ್ಸ್ ಅವಳಿಗೆನೆ, ಆತರ. ಬೀನಾ ಬಿ ಅಂತ ತಗೊಂಡಿದ್ದೆ ನಾನು. ವಾ, ಒಂದು ನಿಮಿಷ ಫೋನ್ ಚೆಕ್ ಮಾಡಬೇಕಿತ್ತು ನಾನು. ಸಿಕ್ತು. ಏನ್ ತಂದಿದ್ದೆ ತೋರ್ಸು. ನಾನು ಸಿಕ್ಕಿರೋ ಆರೆನಜಿ ಬ್ರೂ ಬಿ ಚೆಕ್. ಸಿ ಹುಡುಕ್ತೇನೆ ನಾನು. ಒಂದುವೆ ಏ ಮೋಸ. ಸಿ ಚೆಕ್. ಆಮೇಲೆ ದೀನಾ ರೆಡಿ. ಇದನ್ನ ಪ್ರಕೃತಿ ಯಾವಾಗ್ಲೂ ಮಾಡ್ತಿರ್ತಾಳೆ. ನಂಗೆ ಗೊತ್ತಾಯ್ತು. ಗೆಸ್ ಮಾಡಿ ನೀವು. ಅವ್ಳು ತೋರಿಸಿ, ನಾನು ಆಮೇಲೆ ತೋರಿಸ್ತೀನಿ. ನಾನು ಇದು ನಂಗೆ ಇಷ್ಟವಾದದ್ದು ದೇಸಿ ಪಾಪ್ಸ್. ಇದು ನನ್ನ ತೋರ್ಸಾ? ಪ್ರಕೃತಿ ಯಾವಾಗ್ಲೂ ನಂಗೆ ಗೊತ್ತು. ಸ್ವೀಟರ್ ಮಾಡ್ತಾಳೆ. ಇದು ನಂದು ಡಿ ಚೆಕ್. ನೆಕ್ಸ್ಟ್ ಈ ಆಂಟಿ ಮಲಗಿದ್ದಾರೆ. ಈ ಕಣೆ ಈ ಎಲ್ಲೋಯ್ತು ನಂದು. ರೆಡಿ. ಇಬ್ರೊಡ್ಗೆ ಹೆಂಗ್ ತಂದಿದ್ದೀನಿ ನಾನು ಉಲ್ಟಾ ತೋರಿಸ್ತೀನಿ. ಸಾರಿ ಗೈಸ್. ಏನು ನಾನು ಹೆಂಗ್ ತೋರಿಸಿದ್ರು ಕಾಣುತ್ತೆ. ಹೆಂಗ್ ಓಕೆ, ಇದೊಂದು ತಂದಿದ್ದೀನಿ. ಈ ಡನ್. ಆಮೇಲೆ ಎಫ್. ತೋರ್ಸು ನೀನು. ನಾನು ಫಿಶ್ ಪೌಡರ್. ಫಿಶ್ ಪೌಡರ್ ಡನ್. ಎಫ್ ಡನ್. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೆಚ್ಚು. ಸದ್ಯ ಹೇಳಿದ್ರು ಹೆಚ್ಚು ಅಂತ ತಗೊಂಡೆ ನಾನು. ಅಯ್ಯಲ್ವಾ? ಎಸ್. ಮ್ಯಾಚಿಂಗ್ ಇದೊಂದೇ ಇಬ್ರು ಒಂದೇ ತಗೊಂಡಿದ್ದೀವಿ. ಬ್ರಿಂಗಾ ಹೇರ್ ಅಲ್ಲ ಶಾಂಪು, ಆಯುರ್ವೇದಿಕ್ ಶಾಂಪು. ನಾನು ಹೇಳಿಲ್ವಾ ಗೈಸ್, ಒಂದು ರಾಂಗ್. ನಾನೇನ್ ತಗೊಂಡಿದ್ದೀನಿ ಅಂದ್ರೆ ಹೇಳಿ. ಕಾರ್ತಿಕ ಶಾಂಪು. ನಾನು ಕಾಪಿಕೋ ಚಾಕ್ಲೇಟ್. ಎಸ್. ನೆಕ್ಸ್ಟ್ ಕಾಣಿಸ್ತು ನನ್ಗಲ್ಲಿ ಮ್ಯಾಚ್ ಬಾಕ್ಸ್ ಗೈಸ್. ಮಂಚ್ ಮಚ ಏನೋ ಇರುತ್ತೆ. ಇದು ಟ್ಯಾಗ್ಲೈನ್ ಏನು? ಮಂಚ್ ಮಚ ಕ್ರಂಚ್ ಮಚ ಟ್ಯಾಗ್ಲೈನ್.
ಏನ್ ತಗೊಂಡೆ ಇದು ಆಕ್ಚುಲಿ ಇದು ಇದು ಮ್ಯಾಚಿಂಗ್ ಮ್ಯಾಚಿಂಗ್ ನೆಕ್ಸ್ಟ್ ಓ ತಗೊಂಡಿಲ್ಲ ನಾನು ಆರ್ಬಿಟ್ ತಗೋಬೇಕಂತ ಇದ್ದೆ ನನ್ನ ಫೇವರೇಟ್ ಗೈಸ್ ಇದು ನಾನು ತಗೊಂಡೆ ನಂದು 2 ಲೆಟರ್ ತಗೊಂಡಿಲ್ಲ ಅಂಡ್ ಓ ತಗೊಂಡಿಲ್ಲ ನಾನು ಆರ್ಬಿಟ್ ತಗೋಬೇಕಂತ ಇದ್ದೆ ಮೆಡಿಕಲ್ ಸ್ಟೋರ್ ನಿಲ್ಸೋಣ ನಿಲ್ಸಿಲ್ಲ ಅವಳು ಗೈಸ್ ಅದ ದುಡ್ಡು ಇರ್ಲಿಲ್ಲ ಊರ್ ಬಂದೆ ಅಂಗಡಿ ಅಲ್ಲ ಗೈಸ್ ಅಂದ್ರೆ ಮೆಡಿಕಲ್ ಶಾಪ್ ಎಲ್ಲ ಇರುತ್ತೆ ಬೇರೆ ಕಡೆ ನಿಲ್ಲಿಸ್ತೀವಿ ಕೇಳಿದ್ರೆ ಆದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಇರ್ಲಿಲ್ಲ 5 ರೂಪಾಯಿ ಇಟ್ಕೊಂಡು ನಾನು ಏನು ತಗೊಳಕ್ಕಾಗ್ತಿತ್ತು 6 ರೂಪಾಯಿ ಅಲ್ಲಿ ನಾನು ಪಾರ್ಲೆಜಿ ಕ್ಯೂ ಏನು ಸಿಕ್ಕಿಲ್ಲ ಗೈಸ್ ನಮ್ಗೆ ಏನು ಸಿಕ್ಕಿಲ್ಲ ನಿಮ್ಗೆ ಏನಾದ್ರು ಕ್ಯೂ ಇಂದ ಗೊತ್ತಿದೆ ಕಮೆಂಟ್ ಮಾಡಿ ಏನು ಅಂತ ಕ್ಯೂ ನಾನು 5 ರೂಪಾಯಿ ಚಿಕ್ಕದ್ ಬರುತ್ತೆ ಅಂತ ತಗೊಳ್ಬೇಕು ನಾನು 5 ರೂಪಾಯಿ ಹುಡುಕ್ದೆ ಸಿಗ್ಲಿಲ್ಲ ಆದ್ರೆ ಅದಕ್ಕೆ ಇಲ್ಲಾಂದ್ರೆ ಪಕ್ಕ ಇನ್ನೊಂದು ಬೇಕಾದ್ರೆ ನನಗೆ ಗೊತ್ತಿತ್ತು ನಾನು ತಗೋತಿದ್ದೆ ಆಯ್ತು ಸಮಾಧಾನ ಎಸ್ ಸನ್ರೈಸ್ ಸನ್ಸೆಟ್ ಶಾಂಪೂ ಎಸ್ ನಾವಿದೆ ಯೂಸ್ ಮಾಡೋದು ಪ್ರಮೋಷನ್ ಮಾಡ್ತಿದ್ಯಾ ನಾನು ತಗೊಂಡ್ ಬಂದಿರೋದು ಟ್ರೆಸರಿ ಟಿಕ್ ಟಾಕ್ ಸ್ವಲ್ಪ ಎಲ್ಲ ಶಾಂಪೂ ಯಾಕೆ ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟು ನೀನು ಇವು ತಗೊಂಡಿಲ್ವಾ ನಿಜ ಆಕ್ಚುಲಿ ಚೆನ್ನಾಗಿರೋದು ರೆಡಿ 3 2 1 ಮಿಕ್ಸ್ ಉಲ್ಟಾ ತೋರಿಸ್ತಿದ್ಯಾ ವಾಟಿಕಾ ಶಾಂಪೂ ಎಸ್ ಮಿಕ್ಸ್ ನೆಕ್ಸ್ಟ್ ಲವ್ಲಿ ಇದೇನು ವಾಲ್ಸರ್ಸ್ ಚೀಸ್ ವಾಲ್ಸರ್ಸ್ ಅಂತ ಫ್ರಮ್ ಸನ್ಫಿಸ್ಟ್ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ನೋಡಿದ್ದು ಬಟ್ ವಿ ಇಂದ ಡಬ್ಲ್ಯೂ ಇಂದ ಇತ್ತಲ್ಲ ಅಂತ ತಗೊಂಡೆ 5 ರೂಪಾಯಿ ಎಕ್ಸ್ ಸಿಕ್ಕಿಲ್ಲ ವೈಯೋ ಇಲ್ವಾ ಅದೆಂತದ ವೈಯೋ ಐತೆ ವೈ ಎಕ್ಸ್ ಅಂತ ಸಿಗಲ್ಲ ಬಿಡಿ ಓ ಮೈ ಗಾಡ್ ಯು ನೋ ಇಟ್ ನಾನು ಇಪ್ಪಿ ಗೈಸ್ ಸೇಮ್ ನಾನು ಇದೇನೋ ಕೊರಿಯನ್ ಸ್ಟೈಲ್ ಮಲ್ಟಿ ಪರ್ಪಸ್ ಮಸಾಲಾ ಹಾಟ್ ಅಂಡ್ ಸ್ಪೈಸಿ ಮೇಕ್ಸ್ ಎವ್ರಿಡೇ ಡಿಶ್ ಮೋರ್ ಡಿಲಿಷಿಯಸ್ ಜೀನ ತೋರಿಸಲಿಲ್ಲ ನಾವು ಹೌದಾ 1 2 3 4 5 6 7 8 9 ನೀಟ ತೋರಿಸು 10 11 10 ಸೊ ಯಾರ್ ವಿನ್ನರ್ ಅಂತ ನಮ್ ಸಬ್ಸ್ಕ್ರೈಬರ್ಸ್ ಡಿಸೈಡ್ ಮಾಡ್ತಾರೆ ಅವ್ರು ಕಮೆಂಟ್ ಹಾಕ್ಲಿ ಯಾರ್ ವಿನ್ನರ್ ಅಂತ ಈ ಐಟಮ್ಸ್ ಹಂಗೆ ಮಡಗಿರ್ತೀನಿ ಗೈಸ್ ಇದೆಂತದ ನಾನ್ ವಿನ್ ಆಗಿದ್ದು ಅದ್ಯಾಕೆ ಸಬ್ಸ್ಕ್ರೈಬರ್ಸ್ ಡಿಸೈಡ್ ಅದ್ಯಾಕೆ ನಾನ್ 22 ಐಟಮ್ ತಂದಿದ್ದೀನಿ ಗೈಸ್ ನಾನ್ ನಿಯರ್ ಬೈ ಇರೋದು ನಂದು 22 ಐಟಮ್ ಆಗುತ್ತೆ ಹಂಗಾದ್ರೆ ಗೈಸ್ ಇವಳು ಬೇರೆ ಎಕ್ಸ್ಟ್ರಾ ತಂದಿದ್ದಾಳೆ ಆಯ್ತು ಲಾಜಿಕಲಿ ಪ್ರೀತುನೇ ವಿನ್ ಆಗಿರೋದು ಲಾಜಿಕಲಿ ಅಂತ ಇಲ್ಲ ಕರೆಕ್ಟ್ ಆಗೇ ವಿನ್ ಆಗಿರೋದು ಬಟ್ ಕರೆಕ್ಟ್ ಆಗಿ ಹೇಳಿ ನಾನು 6 ರೂಪಾಯಿ ಉಳಿಸಿದೀನಿ ಅವಳ ಐಟಮ್ಸ್ ತಗೊಂಡಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಯಾರ್ ನ್ಯಾಯವಾಗಿ ವಿನ್ ಆಗಿರೋದು ಅಂತ ಹೇಳಿ ಆದ್ರೂ ಅವಳೆ ಗೈಸ್ ಆಯ್ತು ಪರವಾಗಿಲ್ಲ ಇದನ್ನೆಲ್ಲ ಅವಳಿಗೆ ಕೊಡ್ತಿದೀನಿ ಇದನ್ನ ತಗೊಂಡೋದ್ರೆ ಅವ್ರ ಅಮ್ಮ ಅವಳ ಮನೆಯಿಂದ ಆಚೆಗೆ ಹಾಕ್ತಾರೆ ಅಲ್ಲ ಆಕ್ಚುಲಿ ಆಂಟಿ ಫಸ್ಟ್ ಪ್ರೆಡಿಕ್ಟ್ ಮಾಡಿದ್ರು ಈತನೇ ವಿನ್ ಆಗೋದಂತ ನಾನೇ ವಿನ್ ಆಗಿದ್ನಾನೇ ಇನ್ನ ಏನೇನ್ ಐಟಮ್ಸ್ ತಗೋಬೋದಿತ್ತು ಅಂತ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ನೋಡೋಣ ಇನ್ ಲೆಸರ್ ಅಮೌಂಟ್ ಇನ್ನ ಏನ್ ನಾವ್ ತಗೋಬೋದಿತ್ತು ಅಂತ ನಿಮ್ಗೆ ಅನ್ಸಿರ್ತಾರೆ ಅದನ್ನ ಕಮೆಂಟ್ ಮಾಡಿ ಕೊಡ್ಕೊಡು ಇವಾಗ ಒಂದು ನಾ ತಂದಿದ್ದು ನನ್ಗೆ ಕೊಡಕ್ ಬರ್ತೀವಳೆ ಈ ಸ್ಪರ್ಧೆಯಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ವಿನ್ ಆಗಿರುವಂತ ಪ್ರೀತು ಅವರಿಗೆ ಈ ರಿವಾರ್ಡ್ 6 ರೂಪಾಯಿ ಕೊಡಿ
ಗೈಸ್ 1 ರೂಪಾಯಿಗೂ ಬೆಲೆ ಇದೆ guys. 6 ರೂಪಾಯಿ. ಹಾಗೆ ಇದು ನಾವು ತಂದಿರೋಂಥದ್ದು ಮತ್ತೆ ಅವರು ಕಳ್ಸಿರುವಂತದ್ದು ತಗೊಳ್ಳಿ. ಎಲ್ಲ ಅವಳೇ ವಿನ್ ಆಗಿದೆ. Guys, ಇದೆಲ್ಲ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಎಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ. And ಕಮೆಂಟ್ ಮಾಡಿ ಗೈಸ್ ಏನೇನ್ ಇದು ಪ್ರೀತು ಕೊಟ್ಟಿರೋ ಗಿಫ್ಟ್. ನಾನು ಅಂದ್ರೆ ಅನ್ಬಾಕ್ಸ್ ಮಾಡಿದೆ, ಬಟ್ ಏನೇನ್ ಐಟಮ್ಸ್ ಇದೆ ಅಂತ ತೋರಿಸಿರ್ಲಿಲ್ಲ. ಹಂಗೆ ಒಂದ್ ಕ್ವಿಕ್ ಆಗಿ ಅನ್ಬಾಕ್ಸ್ ಮಾಡ್ಬಿಟ್ಟು ನಿಮ್ಗೆಲ್ಲರಿಗೂ ತೋರಿಸ್ಬಿಡ್ತೀನಿ ನಾನು ಏನಿದೆ ಇದ್ರಲ್ಲಿ ಅಂತ ಅಂದ್ಬಿಟ್ಟು. ಇದು ಫ್ಲವರ್, ಬ್ಯೂಟಿಫುಲ್ ಫ್ಲವರ್ ನೋಡಿ. ಈ ತರ ಫ್ಲವರ್ ನ ಕೊಡಿ, ನೀವು ಕೊಟ್ರೆ ಯಾರಿಗಾದ್ರೂ. ಇದನ್ನ ಮಡಿಕೋಬಹುದು ಎಷ್ಟು ದಿನ ಬೇಕಾದ್ರೂ. ಇವಾಗ ನೀವು ರಿಯಲ್ ಫ್ಲಾಸ್ ಕೊಟ್ರೆ ಅದನ್ನ ಎಸಿಬೇಕಾ ಮಡಿಕೋಬೇಕಾ? ಇವಾಗ ಏನೋ ರೆಸಿನ್ ಆರ್ಟ್ ಮಾಡಿಸ್ಬೋದು, ಬಟ್ ಅದನ್ನು ಮಾಡ್ಸಕ್ಕೆ ನೀವು ಮತ್ತೆ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನೋಡಿ ಈ ತರದಾದ್ರೆ ಯೂಸ್ಫುಲ್ ಮಡಿಕೋಬಹುದು. ಆಮೇಲೆ ಶೋ ಪೀಸ್ ಆಗು ಇಟ್ಕೋಬಹುದು ನಿಮ್ಮ ಮನೆಯಲ್ಲಿ. ಇದೊಂದು ಕ್ಯೂಟ್ ಕ್ಲಿಪ್. ನೆಕ್ಸ್ಟ್ ಕ್ಯೂಟ್ ಕ್ಲಿಪ್. ಇನ್ನೊಂದು ಕ್ಲಿಪ್. ಅವ್ರಿಗೆ ಇಷ್ಟ ಬೇಕಿದ್ದಾರೆ ಎಲ್ಲ. ಚೆನ್ನಾಗಿದೆ. ಇನ್ನೊಂದು ಕ್ಲಿಪ್ ಬೋ. ಅದು ಇದೊಂದು ಕ್ಯೂಟ್ ಕ್ಲಿಪ್. ಆಮೇಲೆ ಇದು ಚಿಡಿ ಸ್ಟ್ಯಾಂಡ್, ಫೋನ್ ಸ್ಟ್ಯಾಂಡು. ಅದೆಲ್ಲ ಇಟ್ಕೊಂಡು ವಿಡಿಯೋ ಮಾಡ್ತಿರೋದು ಇವಾಗ ನಾವು. ಯಾ, ಟ್ರೈಪಾಡ್. ಇದೊಂದು ಬ್ರೇಸ್ಲೆಟ್ ತರ, ಬ್ಯಾಂಗಲ್ ತರ. ಇದೊಂದು ವಾವ್, ಇದಂತೂ ನಂಗೆ ಸಖತ್ ಇಷ್ಟ ಆಯ್ತು. ಚಾಕ್ಲೇಟ್ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಆಮೇಲೆ ಕಿಂಡರ್ ಜಾಯ್ಸ್ ನನ್ನ ಫೇವ್ರೇಟ್. ಆಮೇಲೆ ಇದನ್ನ ಆಕ್ಚುಲಿ ನಾನು ಇದನ್ನ ನೋಡಿದ್ದೆ. ನಾವು ಇದಕ್ಕೆ ಹೋದಾಗ ಏನದು JCSC ಕಾಲೇಜ್ಗೆ ಹೋದಾಗ ತಗೊಂಡಿದ್ದೀವಿ ನಾವು. ಆಮೇಲೆ ಇದು ಈ ಕತೆ ಇದೆ. ಆಕ್ಚುಲಿ ನಾನು ಬೆಂಗಳೂರಿಗೆ ಹೋದಾಗ ತಗೊಂಡಿದ್ದು ಇದು. ಅವಳ ಪರ್ಸನಾಲಿಟಿಗೆ ಮ್ಯಾಚ್ ಆಗುತ್ತೆ ಇದು ಸ್ವಲ್ಪ. ಅದಕ್ಕೆ ಇದನ್ನ ತಗೊಂಡಿದ್ದು. ಅಂಡ್ ಇದನ್ನ ನನ್ನ ಸಿಸ್ಟರ್ ಕೂಡ ಇಲ್ಲ ಇದೆ ತಗೋ ಅಂತ ಹೇಳಿದ್ರು, ಶ್ವೇತಕ್ಕ. ಹೌದಾ? ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಶ್ವೇತಕ್ಕ. ನಿಜವಾಗ್ಲೂ ಅದು ನನ್ನ ತರಾನೇ ಇದೆ. ಅದು ನಾನು ನೋಡಿದಾಗಲೇ ಅನ್ಕೊಂಡೆ ಇದು ಇಷ್ಟ ಆಯ್ತು. ಸೊ ಇದನ್ನ ರೀಕ್ರಿಯೇಟ್ ಮಾಡಿದೆ. ಈ ಫೋಟೋನ ರೀಕ್ರಿಯೇಟ್ ಮಾಡ್ತೀನಿ ನಾನು ಇದೇ ತರ ಡ್ರೆಸ್ ತಗೊಂಡು. ಗೈಸ್, ಹಿಂಗೆ ನಮ್ಮ ಬ್ಲಾಗ್ ಸಪೋರ್ಟ್ ಮಾಡ್ತಾ ಇರಿ. ಎಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಸೊ ಇವತ್ತು ಗೆದ್ದಿರೋಂತ ಪ್ರೀತು ಇದೇ ಖುಷಿಗೆ ನಮ್ಗೆ ಏನಾದ್ರು ಕೊಡ್ತಾರೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ನೆಕ್ಸ್ಟ್ ಏನ್ ಚಾಲೆಂಜ್ ಅಂತ ನಾವು ಆಲ್ರೆಡಿ ಪ್ಲಾನ್ ಮಾಡಿದೀವಿ. ಬಟ್ ನಿಮ್ಗೆ ಯಾವ ತರ ಚಾಲೆಂಜಸ್ ನೀವು ನೋಡಕ್ ನನ್ನ ಚಾನಲ್ ಅಲ್ಲಿ ಇಷ್ಟಪಡ್ತೀರಾ ಅನ್ನೋದನ್ನ ಪ್ಲೀಸ್ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಅಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೊಂದ್ಸಲ ಹೇಳ್ತೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ರಕೃತಿ ಕ್ಷೀರ್ ಸಾಗರ್ ಯೂಟ್ಯೂಬ್ ಚಾನಲ್. ಮಚ್ ಲವ್. ಬೈ. ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬೈ ಬೈ.